ಬಾಗಲಕೋಟೆಗೆ ಯಾವುದೋ ಒಂದು ಫಂಕ್ಷನ್ ಮೇಲೆ ಬಂದಿದ್ದೆ. ಹಂಗೆ ಒಂದು 10-15 ಕಿಲೋಮೀಟ್ರ್ ಆಗುತ್ತೆ ಅಂದರು. ಸ್ವಲ್ಪ ನೋಡ್ಕೊಂಡು ಹೋದ್ರೆ ಆಯಿತು ಅಂತ ಬಂದಿದ್ದೀನಿ. ಬನ್ನಿ ಹೆಂಗಿದೆ ಅಂತ ನೋಡೋಣ. ಸ್ನೇಹಿತರೆ, ಇವಾಗೇನಿದೆ ಐಹೊಳೆ ಅಂತಿದೆಯಲ್ಲ, ಮೊದಲು ಇದನ್ನು ಆರ್ಯಪುರ ಅಂತ ಕರಿತಾ ಇದ್ರು. ಇತಿಹಾಸದಲ್ಲಿ ನೀವು ಓದಿದರೆ ಗೊತ್ತಾಗುತ್ತೆ. ಆರ್ಯಪುರ ಅಂತಲೇ ಕರಿತಾ ಇದ್ರು ಇದನ್ನು. ಆಮೇಲೆ ಇದು ಐಹೊಳೆ ಅಂತ ಆಯಿತು. ಯಾಕಾಯಿತು ಅಂದರೆ ಪರಶುರಾಮರು ಕ್ರೋಧಗೊಂಡು ಇಡೀ ಕ್ಷತ್ರಿಯರನ್ನು ಅವರು ನಿರ್ನಾಮ ಮಾಡಿಬಿಡ್ತಾರೆ. ಅದಾದಮೇಲೆ ಇಲ್ಲಿ ಬಂದು ಹೊಳೆ ಮುಂದೆ ಒಂದು ಹೊಳೆ ಇದೆ, ಮಲಪ್ರಭಾ ನದಿ. ಆ ಹೊಳೆಯಲ್ಲಿ ಅವರೊಂದು ಪರಶುನ ಅವರು ತೊಳಿತಾರೆ. ತೊಳೆದದ್ದಕ್ಕೆ ಅಲ್ಲಿ ನದಿ ನೀರೆಲ್ಲ ಕೆಂಪಾಗುತ್ತೆ. ಅಲ್ಲಿ ಕೆಂಪಾಗಿದ್ದ ತಕ್ಷಣ ಇಲ್ಲಿರೋ ಜನ ಅಯ್ಯಯ್ಯ ಹೋಳಿ ಕೂಕೊಳ್ತಾರಂತೆ. ಅದಕ್ಕೆ ಇದನ್ನು ಮುಂದೆ ಐಹೊಳೆ ಅಂತಲೇ ಕರೀತಾರೆ. ಮತ್ತು ಇಲ್ಲಿ 500 ಜನ ಏನೋ ಪಂಡಿತರಿದ್ರಂತೆ. ಅದಕ್ಕೆ ಇದನ್ನು ಐಹೊಳೆ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಇದು ಬಾದಾಮಿ ಚಾಲುಕ್ಯರ ಒಂದು ಮೊಟ್ಟ ಮೊದಲ ರಾಜಧಾನಿ ಆಗಿರುತ್ತೆ ಐಹೊಳೆ. ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ ಮತ್ತು ಅಧಿಷ್ಠಾನ ಅಂದರೆ ಕೇಂದ್ರಾಡಳಿತ ಪ್ರದೇಶ ಆಗಿರುತ್ತೆ ಇದು. ಬಾದಾಮಿ ಚಾಲುಕ್ಯರ ಒಂದು ಕೇಂದ್ರಾಡಳಿತ ಪ್ರದೇಶವೇ ಈ ಐಹೊಳೆ ಆಗಿರುತ್ತೆ. ಬನ್ನಿ. ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅವಾಗಿನ ಕಾಲದಲ್ಲಿ. ಚೆನ್ನಾಗಿದೆ, ಚಿಕ್ಕದಾಗಿದ್ರು ಚೊಕ್ಕದಾಗಿದೆ ದೇವಸ್ಥಾನ. ಬಟ್ ಶಿವಲಿಂಗು ಗಣಪತಿ ಶಿಲ್ಪ ಇದೆ. ಎಲ್ಲ ಬಿದ್ದೋಗಿರೋದು ಎಲ್ಲ ಶಿಲ್ಪಗಳು ಸಿಕ್ಕಾಪಟ್ಟೆ ಬಿದ್ದಿದೆ ಆ ಕಡೆ ಈ ಕಡೆ. ನೀವು ಇಲ್ಲಿ ನೋಡ್ಬೋದು, ಇದು ಗ್ಯಾಪ್ಗಳು ಕಾಣಿಸ್ತಿದೆ ನೋಡಿ. ಈ ಕಡೆಯಿಂದ ಆ ಕಡೆ ಬೆಳಕು ಹೇಗೆ ಹೋಗ್ತಿದೆ. ಈ ದೇವಸ್ಥಾನಕ್ಕೆ ಮತ್ತು ಈ ಕಟ್ಟಡಕ್ಕೆ ಯಾವುದೇ ಗಾರೆ ಅಂತಾರಲ್ಲ, ಈ ಸುಣ್ಣ ಮತ್ತು ಮರಳು, ಅದಾದಮೇಲೆ ಬೆಲ್ಲ, ಈ ಥರದನ್ನೆಲ್ಲ ಮಿಶ್ರಣ ಮಾಡಿ ಗಾರೆ ಅಂತ ಮಾಡ್ಬಿಡ್ತಿದ್ರು, ಗಚ್ಚು. ಅದು ಯಾವುದನ್ನು ಇಲ್ಲಿ ನಿರ್ಮಾಣ ಮಾಡಿಲ್ಲ. ಇಲ್ಲಿ ನೋಡ್ಬೋದು ನೀವು, ಗ್ಯಾಪ್ ಕಾಣಿಸ್ತಿದೆ. ಎಲ್ಲ ಕಲ್ಲುಗಳಲ್ಲೂ ಗ್ಯಾಪ್ ಕಾಣಿಸ್ತಿದೆ. ಮೊದಲು ಈ ದೇವಸ್ಥಾನಗಳೆಲ್ಲ ಮುಚ್ಚೋಗಿದ್ದು ಮಣ್ಣಲ್ಲಿ. ಎಲ್ಲ ದನಗಳು ಎಲ್ಲ ಕಟ್ತಾಯಿದ್ರು. ಆ ಕಡೆ ಈ ಕಡೆ ಎಲ್ಲ ಮಣ್ಣಲ್ಲಿ ಮುಚ್ಚೋಗಿತ್ತು. ಯಾವಾಗ ಇದು ಭಾರತೀಯ ಪುರಾತತ್ವ ಇಲಾಖೆ ಅವ್ರ ಕಣ್ಣಿಗೆ ಬಿತ್ತೋ ಆವಾಗ ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಶುರುವಾಗಿ ಇವಾಗ ನಾವು ನೋಡುವಂಥ ಹಂತಕ್ಕೆ ಬಂದು ತಲುಪಿದೆ. ಅದು ಸೂರ್ಯ ದೇವಾಲಯ 2005ರಲ್ಲಿ ಅಭಿವೃದ್ಧಿ ಕಾರ್ಯ ನಮ್ಮ ಹೆಮ್ಮೆಯ ಕರ್ನಾಟಕ ಅರಸರ ಬಾದಾಮಿ ಚಾಲುಕ್ಯರ ಒಂದು ಚಿಹ್ನೆ. ಸ್ನೇಹಿತರೆ, ನಮ್ಮ ಕನ್ನಡ
ಎಷ್ಟೊಂದು ಪುರಾತನವಾದದ್ದು, ಎಷ್ಟು ಪ್ರಾಚೀನವಾದದ್ದು ಕನ್ನಡ ಅಂದರೆ 8ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥ ಈ ದೇವಸ್ಥಾನದ ಜಂತಿ ಮೇಲೆ ಹಳಗನ್ನಡದ ಶಾಸನ ಇದೆ. ಎಲ್ಲಿದೆ ಅಂತೀರಾ? ನೋಡ್ಕೊಳ್ಳಿ. ವಿಶ್ವದ ಲಿಪಿಗಳ ನಾಡಿ, ಅಮೃತ ಉಣಿಸುವ ಮಾಡಿ, ಮಂತ್ರಾಕ್ಷತೆಯ ಭರಣಿ ನನ್ನ ಕನ್ನಡ. ಕನ್ನಡ ತಾಯಿಗೆ ಜನ್ಮವೇ ಚಿರನುಡಿ. ಅಷ್ಟಲ್ಲೇ ಗೊತ್ತಾಗುತ್ತೆ ನಮ್ಮ ಕನ್ನಡ ಎಷ್ಟು ಪ್ರಾಚೀನವಾದದ್ದು ಅಂತ. 8ನೇ ಶತಮಾನದಲ್ಲಿ ನಿರ್ಮಾಣವಾಗುವಂಥ ಈ ದೇವಸ್ಥಾನ ಕನ್ನಡ ಲಿಪಿ ಸಿಗೋದಂದ್ರೆ ಸುಮ್ಮನೆ. ಇವಾಗಿನ ಕಾಲದಲ್ಲಿ ಇಷ್ಟು ನೈಸ್ ಆಗಿರುವಂಥ ಹೂವಿನ ಡಿಸೈನು ಸಾಧ್ಯನೇ ಇಲ್ಲ. ಸ್ನೇಹಿತರೆ, ನನಗೆಷ್ಟು ಗೊತ್ತೋ ಅದನ್ನು ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಬರೋರು ಅಂದರೆ ಬೆಂಗಳೂರು ಕಡೆಯಿಂದ ಬರೋರು, ನೀವು ಹುಬ್ಳಿಗೆ ಬಂದು ಬರ್ತೀನಿ ಅಂದರೆ ಬರ್ಬೋದು. ಹುಬ್ಳಿಯಿಂದ ಬಾಗಲಕೋಟೆ ಬನ್ನಿ, ಒಂದು 10ರಿಂದ 15 ಕಿಲೋಮೀಟ್ರ್ ಅಷ್ಟೇ ಇದೆ. ಈ ಕಡೆಯಿಂದ ಬರ್ತೀನಿ ಅಂದರೆ ಹೊಸಪೇಟೆಯಿಂದ ಹೊಸಪೇಟೆಯಿಂದ ಬರ್ತೀನಿ ಅಂದರೆ ಹೊಸಪೇಟೆ, ಕೊಪ್ಪಳದಿಂದ ಕುಷ್ಟಗಿಯಿಂದ ಹುನಗುಂದಿಂದ ಅಮ್ಮಿನಗಡ, ಇಲ್ಲಿಗೆ ಡೈರೆಕ್ಟ್ ಬರ್ಬೋದು. ನೋಡಿ, ಯಾವುದೇ ಸ್ಮಾರಕನ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಚೆನ್ನಾಗಿದೆ. ನನಗೆಷ್ಟು ಗೊತ್ತೋ ಅದನ್ನು ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸ್ನೇಹಿತರ ಜೊತೆ